HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದಿಂದ ಸೇವೆಗಳ ಸಮರ್ಪಣಾ ಸಮಾವೇಶ. ಅಹಿಂದ ವರ್ಗಗಳ ಸಂಘಟನೆಯಲ್ಲಿ ನನ್ನ ಕೊಡುಗೆ ಇದೆ. ಮಂಡ್ಯಕ್ಕೆ ಕುಮಾರಸ್ವಾಮಿ ಅವರ ಕೊಡುಗೆ ಏನು? ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡದೆ ಮಂಡ್ಯ ಜನರಿಗೆ ಅನ್ಯಾಯ. ಪ್ರತಿಪಕ್ಷಗಳ ಮುಖಂಡರ ವಿರುದ್ಧ ಸಿಎಂ ವಾಗ್ದಾಳಿ. ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಶಾಶ್ವತ. 365 ದಿನಗಳು ಮಾತನಾಡಿದ್ರೂ ಸಾಲದು. ಬಣ್ಣಿಸಿದ ಸಂಸದ ಶ್ರೇಯಸ್ ಪಟೇಲ್. ಪ್ರವಾಸಿ ತಾಣ ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇಗುಲದಲ್ಲಿ ನಡೆದ ವಿಷ್ಣು ದೀಪೋತ್ಸವ. ನೋಡುಗರಿಗೆ ಹಬ್ಬವಾಗಿದ್ದ ವಿಷ್ಣು ಲಕ್ಷ ದೀಪೋತ್ಸವ. ಸಾಂಪ್ರದಾಯಿಕ ಆಚರಣೆಗೆ ಅಡ್ಡಿಪಡಿಸುತ್ತಿರುವ ಪುರಾತತ್ವ ಇಲಾಖೆ. ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ತೀವ್ರ ಆಕ್ರೋಶ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿಗಳನ್ನು ವಿರೋಧಿಸುತ್ತಿರುವವರಿಗೆ ಜನರೇ ಉತ್ತರ ನೀಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಹಾಸನ ನಗರದ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಶನಿವಾರ ನಡೆದ ಸರ್ಕಾರಿ ಸೇವೆ ಸಮರ್ಪಣಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ನಾವು 2023ರ ಚುನಾವಣೆಯಲ್ಲಿ ಒಟ್ಟು 492 ಭರವಸೆ ನೀಡಿದ್ದೆವು. ನಾವು ಅಧಿಕಾರಕ್ಕೆ ಬಂದು 2 ವರ್ಷ 6 ತಿಂಗಳು ತುಂಬಿದೆ. ಈ ಅವಧಿಯಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. 2013-18ರಲ್ಲಿ 163 ಭರವಸೆ ನೀಡಿದ್ದೆವು. ಅದರಲ್ಲಿ 158 ಭರವಸೆಯನ್ನ ಈಡೇರಿಸಿದ್ದೇವೆ. ಪ್ರಮುಖವಾಗಿ ಪಂಚ ಗ್ಯಾರಂಟಿಗಳನ್ನು ನೀಡಿದ್ದೆವು. ಅದರಲ್ಲಿ ಶಕ್ತಿ ಯೋಜನೆಯಡಿ ಸುಮಾರು 600 ಕೋಟಿಗೂ ಹೆಚ್ಚು ಮಹಿಳೆಯರು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಿದ್ದಾರೆ ಎಂದು ತಿಳಿಸಿದರು. ಹಾಸನ ನನಗೆ ಪಕ್ಕದ ಜಿಲ್ಲೆ. ನನಗೆ ಇಲ್ಲಿಯ ರಾಜಕೀಯ ಮತ್ತು ಸಮಸ್ಯೆಗಳು ಗೊತ್ತು. ನಾವು ಇಲ್ಲಿನ ಸಮಸ್ಯೆಗಳನ್ನು ಸಾಕಷ್ಟು ಬಗೆಹರಿಸಿದ್ದೇವೆ. ಹೇಮಾವತಿ ಜಲಾಶಯದ ಕೆಳಗೆ 700 ಎಕರೆ ಜಾಗ ಇದ್ದು, ಬೃಂದಾವನ ಮಾದರಿಯಲ್ಲಿ ಉದ್ಯಾನವನ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಮನವಿ ಮಾಡಿದ್ದಾರೆ. ನಮ್ಮ ಸರ್ಕಾರ ಉದ್ಯಾನವನ ನಿರ್ಮಾಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ನಾನು ಮಾತು ಕೊಡೋಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೇನೆ. ಕರ್ನಾಟಕ ಇತಿಹಾಸದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿರುವ ಸರ್ಕಾರವಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಎಂದರು. ನಾವು 1 ವರ್ಷದೊಳಗೆ ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದವು. ಲೋಕಸಭಾ ಚುನಾವಣೆ ಬಳಿಕ ಎಲ್ಲಾ ಗ್ಯಾರಂಟಿಗಳನ್ನು ನಿಲ್ಲಿಸುತ್ತಾರೆ ಎಂದು ವಿರೋಧ ಪಕ್ಷಗಳು ಆರೋಪಿಸಿದವು. ಆದರೆ ನಾವು ಇಂದಿಗೂ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಮುಂದುವರಿಸುತ್ತಿದ್ದೇವೆ ಎಂದರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಕೃಷ್ಣ ಬೈರೇಗೌಡರು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಈ ಬಾರಿ ಹಾಸನಾಂಬ ದೇವಿ ದರ್ಶನವನ್ನ ಲಕ್ಷಾಂತರ ಮಂದಿ ದರ್ಶನ ಪಡೆದಿದ್ದಾರೆ. ಮೊನ್ನೆ ನಾನು ಕೂಡ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ಹೋಗಿದ್ದು ಉತ್ತಮ ದರ್ಶನವಾಯಿತು. ಮನುಷ್ಯನ ಬದುಕು ಶಾಶ್ವತವಲ್ಲ, ಆದರೆ ಮಾನವನು ಮಾಡಿರುವ ಕೆಲಸ ಮಾತ್ರ ಶಾಶ್ವತ ಎಂದರು. ನಾವು ಹಿಂದೆ ಪಂಚ ಗ್ಯಾರಂಟಿಗಳನ್ನು ನೀಡಿದ್ದೆವು. ಕೃಷ್ಣ ಬೈರೇಗೌಡರು ರೈತರಿಗೆ 6ನೇ ಗ್ಯಾರಂಟಿಯಾಗಿ ಭೂಮಿ ಗ್ಯಾರಂಟಿಯನ್ನ ನೀಡಿದ್ದಾರೆ. ಇದು ಇತಿಹಾಸದ ಪುಟಗಳಲ್ಲಿ ಭೂ ದಾಖಲೆಗಳ ಗಣಕೀಕರಣ ದಾಖಲಾಗುವಂತದ್ದು. ನಮ್ಮ ಸರ್ಕಾರದ ಬದುಕಿನಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಒಂದೊಂದು ಸಾಕ್ಷಿ ಗುಡ್ಡಗಳನ್ನು ಬಿಟ್ಟು ಹೋಗುತ್ತಿದ್ದೇವೆ ಎಂದಿದ್ದಾರೆ. ಪಂಚ ಗ್ಯಾರಂಟಿಗಳ ಮೂಲಕ ನಾವು ರೈತರಿಗೆ ಪ್ರತಿ ತಿಂಗಳು ಆರ್ಥಿಕ ಸಬಲೀಕರಣಕ್ಕೆ ಕಾರಣೀಭೂತರಾಗಿದ್ದೇವೆ. ಭೂಮಿ ಜಮೀನನ್ನ ಸಕ್ರಮ ಮಾಡಿಕೊಡುವ ಕಾರ್ಯಕ್ಕೆ ಒತ್ತು ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಇವತ್ತು ಎತ್ತಿನಹೊಳೆ ನೀರನ್ನ ಹೊರಗಡೆ ನೀಡಲು ಸಹಕರಿಸಿದ ಹಾಸನ ಜಿಲ್ಲೆಯ 2 ಮಹಿಳಾಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳಲೇಬೇಕು. ಅಲ್ಲದೆ ಈ ವೇಳೆ ಹಾಸನ ಜಿಲ್ಲಾಧಿಕಾರಿಯಾಗಿದ್ದ ಸಿ ಸತ್ಯಭಾಮ ಮತ್ತು ಹಾಲಿ ಎಸ್ಪಿ ಮೊಹಮ್ಮದ್ ಸುಜಿತಾ ಅವರಿಗೆ ಧನ್ಯವಾದ ತಿಳಿಸಿದರು. ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದಿದ್ದು ಪ್ರಥಮ ಬಾರಿಗೆ ಕಂದಾಯ ಇಲಾಖೆಯಲ್ಲಿ ಆಂದೋಲನ ನಡೆಸಿ ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಎಂದರು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಸರ್ಕಾರ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದು ಸರ್ಕಾರದ ಹಣಕಾಸು ಸುಭದ್ರವಾಗಿದೆ ಎಂದು ಹೇಳಿದರು. ಹಿಂದಿನ ಸರ್ಕಾರ 64 ಕೋಟಿ ಬಿಲ್ ಬಿಟ್ಟು ಹೋಗಿದ್ರು. ಗ್ಯಾರಂಟಿಯಿಂದ ಸ್ವಲ್ಪ ಕಷ್ಟಕ್ಕೆ ಸಿಲುಕಿರಬಹುದು, ಆದರೆ ಯಾವುದೇ ಯೋಜನೆಗಳು ನಿಂತಿಲ್ಲ ಎಂದು ವಿವರಿಸಿದರು. ಸಮಾವೇಶದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಎಚ್ ಸಿ ಮಹದೇವಪ್ಪ, ವಸತಿ ಸಚಿವ ಜಮೀರ್ ಅಹ್ಮದ್, ಸಂಸದ ಶ್ರೇಯಸ್ ಪಟೇಲ್, ಶಾಸಕರಾದ ಬಾಲಕೃಷ್ಣ, ಸಿಮೆಂಟ್ ಮಂಜು, ಎಚ್ಕೆ ಸುರೇಶ್, ಹುಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ, ಡಿಸಿ, ಎಸ್ಪಿ, ಸಿಇಒ ಮತ್ತಿತರೆ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಮಾಡೋ ಕೆಲಸ ಮಾತ್ರ ಶಾಶ್ವತವಾಗಿ ಉಳಿಸಿರ್ತೇವೆ. ನಾವು ಮಾಡಿಲ್ಲ. ಇವತ್ತು ಯಾಕೆ ಮಾಡೋದು ಅಂತಂದ್ರೆ, ಇವತ್ತು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಇವತ್ತು ನಾವು ಬೆಳಿಗ್ಗೆ ನಾನು, ಮಲ್ಲಿಕಾರ್ಜುನ ಖರ್ಗೆ ಅವರು, ಡಿಕೆ ಶಿವಕುಮಾರ್ ಅವರು, ಮಹದೇವಪ್ಪನವರು, ಜಮೀರ್ ಅಹಮದ್ ಖಾನ್ ಅವರು, ನಾವೆಲ್ಲರೂ ಕೂಡ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದೇವೆ. ಅವರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ನಾವು 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಎಲ್ಲರೂ ಕೂಡ ನಾವೇನು ಮಾತನ್ನ ಕೊಟ್ಟು ಕೃಷ್ಣ ಬೈರೇಗೌಡರಿಗೆ ಹೇಳ್ದಂಗೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಯನ್ನ ಇವತ್ತು ಗ್ಯಾರಂಟಿ ರೂಪದಲ್ಲಿ ಇವತ್ತು ಜನರ ಅಕೌಂಟ್ಗೆ ನಾವು ಕಳಿಸ್ಕೊಟ್ಟಿದ್ದೇವೆ.
ವಿದ್ಯುತ್ ಶಕ್ತಿಯ ಇಲಾಖೆಯಿಂದ 20,000 ಕೋಟಿ ರೂಪಾಯಿ ವರ್ಷಕ್ಕೆ ರೈತರಿಗೆ ನಾವು ಕೊಟ್ಟಂತ ಪಂಪ್ ಸೆಟ್ ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪೆನ್ಷನ್ ಕೊಟ್ಟು ಅನೇಕ ಕಾರ್ಯಕ್ರಮ. ಇವತ್ತು ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳ ಕಾಲವನ್ನ ಕಳೆದಿದೆ. 2.5 ವರ್ಷಗಳನ್ನ ಕಳೆದಿರ್ತಕ್ಕಂಥ ಕಾಲದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಪ್ರಥಮ ಬಾರಿಗೆ ಈ ರೆವಿನ್ಯೂ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಆಂದೋಲನದ ಜೊತೆಗೆ ಇವತ್ತು ಎಲ್ಲ ರೀತಿಯ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತ ದೇಶದಲ್ಲೇ ಇವತ್ತು ಯಾವ ಬಡವರಿದ್ದಾರೆ, ದಲಿತರಿದ್ದಾರೆ, ಎಲ್ಲ ವರ್ಗದ ಜನ ಇದ್ದಾರೆ, ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು, ತತ್ವಗಳು ಮತ್ತು ಕೊಡುಗೆಗಳನ್ನು ಎಷ್ಟು ಹೇಳಿದ್ರೂ ಸಾಲದು. ವರ್ಷದಲ್ಲಿ 365 ದಿನವೂ ಅವರ ಬಗ್ಗೆ ಮಾತನಾಡಿದರೂ ಅವರ ಮಹತ್ವ ಮುಗಿಯೋದಿಲ್ಲ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಭಾವುಕರಾಗಿ ಹೇಳಿದರು. ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನದ ಕಾರ್ಯಕ್ರಮದಲ್ಲಿ ಸಂಸದರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿದ ನಂತರ ಮಾತನಾಡಿ, ಸಂವಿಧಾನ ಶಿಲ್ಪಿ, ಸಮಾನತೆಯ ಶಿಲ್ಪಿ, ಸಾಮಾಜಿಕ ನ್ಯಾಯದ ಹೋರಾಟಗಾರರಾದ ಡಾಕ್ಟರ್ ಅಂಬೇಡ್ಕರ್ ನಮ್ಮನ್ನ ಸ್ವತಂತ್ರವಾಗಿ, ಮಾನವೀಯವಾಗಿ ಬದುಕೋ ದಾರಿಯನ್ನ ತೋರಿಸಿದ್ರು. ಇಂದು ಜನರು ಹಕ್ಕು ಸ್ವಾತಂತ್ರ್ಯಗಳೊಂದಿಗೆ ನೆಮ್ಮದಿಯಿಂದ ಬದುಕುತ್ತಿರುವುದು ಅವರು ನೀಡಿದ ಸಂವಿಧಾನ ಬಲ ಎಂದು ಹೇಳಿದರು. ನಾವೆಲ್ಲರೂ ಮೊದಲು ಸಂವಿಧಾನವನ್ನು ತಿಳಿದುಕೊಳ್ಳುವುದು ಜವಾಬ್ದಾರಿ. ಅಂಬೇಡ್ಕರ್ ಅವರ ಆದರ್ಶಗಳು ನಮ್ಮನ್ನ ಇನ್ನಷ್ಟು ಪ್ರಗತಿಪರ ಸಮಾಜದತ್ತ ಕರೆದೊಯ್ಯುತ್ತವೆ. ಇಂತಹ ಲಕ್ಷ ಮಂದಿ ಅಂಬೇಡ್ಕರ್ಗಳು ಹುಟ್ಟಿ ಬರಲಿ ಅನ್ನೋದು ನಮ್ಮ ಸಂಕಲ್ಪವಾಗಬೇಕೆಂದು ಸಂಸದ ಶ್ರೇಯಸ್ ಪಟೇಲ್ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಜನಿಸಿದ್ದು ನಮ್ಮ ದೇಶಕ್ಕೆ ದೊರೆತ ಅಪರೂಪದ ಅವರ ಪರಿನಿರ್ವಾಣ ದಿನವನ್ನು ನೆನಪಿಸಿಕೊಂಡಾಗ ನೋವುಂಟಾಗುತ್ತದೆ. ಇನ್ನು ಕೆಲವು ವರ್ಷಗಳು ಅವರು ನಮ್ಮ ದೇಶಕ್ಕಾಗಿ ಅಗತ್ಯವಿದ್ದರು. ಎಂದು ನಾವು ಅನುಭವಿಸುವ ಸಮಾನತೆ, ಹಕ್ಕುಗಳು ಅವರ ಕೊಡುಗೆ ಎಂದು ಭಾವುಕರಾದರು. ಅಂಬೇಡ್ಕರ್ ನೀಡಿದ ಮೌಲ್ಯಗಳು ಮತ್ತು ಸಂವಿಧಾನದ ಜೀವಾಳ, ಪ್ರಜಾಪ್ರಭುತ್ವದ ನೆಲೆ, ಅವರ ಆದರ್ಶಗಳನ್ನು ಉಳಿಸೋದು, ಅನುಸರಿಸೋದು ಮತ್ತು ಮುಂದಿನ ಪೀಳಿಗೆಗೆ ತಿಳಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ದಲಿತ ಸಮಾಜದ ಹಿರಿಯ ಮುಖಂಡರಾದ ಎಚ್ಕೆ ಸಂದೇಶ್, ಕೃಷ್ಣದಾಸ್, ಅಂಬುಗ ಮಲ್ಲೇಶ್, ಪ್ರಕಾಶ್, ಶಿವಮ್ಮ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಧಿಕಾರಿಗಳು ಅವರು ಹೇಳಿದ್ದಾರೆ, ನಮಗೆಲ್ಲ ದುಃಖಕರವಾದಂತಹ ದಿನ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಹಾಗೂ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರವರ ಪರಿನಿರ್ವಾಣ ದಿನ ಇವತ್ತು. ಅವೆಲ್ಲ ಮತ್ತೊಂದು ಎಷ್ಟೋ ಅವ್ರ ಬಗ್ಗೆ ಬಣ್ಣಿಸಿದ್ರು ನಾವು ಸಾಲದು. ವರ್ಷದ 365 ದಿನವೂ ಅಂಬೇಡ್ಕರ್ ಅವರ ಬಗ್ಗೆ ನಾವು ತಿಳಿದ್ರು, ಅದು ನಮಗೆ ಸಾಕಾಗ್ತು. ಹಾಗಾಗಿ ಇವತ್ತು ಅವರ ಪರಿನಿರ್ವಾಣ ದಿನ ನಮಗೆಲ್ಲ ದುಃಖಕರವಂತಹ ದಿನ. ನಮ್ಮನ್ನೆಲ್ಲ ಒಂದು ಹಂತಕ್ಕೆ ಸ್ವತಂತ್ರವಾಗಿ ನೀವು ಬಾಳಿ ಅಂತ ನಮಗೆ ದಾರಿ ಹಾಕೊಟ್ಟು ಇವತ್ತು ನಾವೆಲ್ಲ ಸ್ವತಂತ್ರವಾಗಿ ನಮ್ಮೆಲ್ಲರ ಸುದೈವ ಡಾಕ್ಟರ್ ಭಾರತ ರತ್ನ ಅಂಬೇಡ್ಕರ್ ಅವರು ನಮ್ಮ ಜೀವನದಲ್ಲಿ, ನಮ್ಮ ದೇಶದಲ್ಲಿ ಜನಿಸಿದ್ರು ಮತ್ತು ಪರಿನಿರ್ವಾಣವನ್ನು ಸಹ ಹೊಂದಿದ್ರು. ಈ ದಿನವನ್ನು ನಮಗೆ ಸ್ವಲ್ಪ ದುಃಖಕರವಾಗ್ತದೆ. ಅವರು ಇನ್ನೂ ಸ್ವಲ್ಪ ವರ್ಷಗಳು ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು. ನಮ್ಮ ದೇಶಕ್ಕೆ ಅವರ ಅವಶ್ಯಕತೆ ತುಂಬ ಇತ್ತು, ಜನತೆಗೂ ತುಂಬ ಅವಶ್ಯಕತೆ ಇತ್ತು. ಆದರೂ ಅವರ ಕೊಡುಗೆಗಳನ್ನು ನಾವು ಇವತ್ತು ನೆನಪಿಟ್ಕೊಳ್ತೇವೆ. ಅವರ ಪ್ರತಿಯೊಂದು ಅವರ ದೇಶಕ್ಕೆ ಮತ್ತು ಜಗತ್ತಿಗೆ ನೀಡಿರ್ತಕ್ಕಂತಹ ಕೊಡುಗೆಗಳು, ಅದರಲ್ಲೂ ನಮ್ಮ ಸಂವಿಧಾನದ ಜೀವಾಣ ಅಂತಲೇ ಹೇಳ್ಬೋದು. ಕತ್ತಲಿನಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಸಾಗುವ ಬೆಳಕಿನ ಹಬ್ಬ ದೀಪಾವಳಿ ಬಳಿಕ ಬರುವ ಕಾರ್ತಿಕ ಮಾಸದಲ್ಲಿ ನಡೆಯುವ ದೀಪೋತ್ಸವ ನಾಡಿನೆಲ್ಲೆಡೆ ವೈವಿಧ್ಯಮಯವಾಗಿ ಆಚರಿಸುತ್ತಾರೆ. ವಿಶ್ವಪ್ರಸಿದ್ಧ ಬೇಲೂರು ಚೆನ್ನಕೇಶ್ವರ ದೇಗುಲದಲ್ಲಿ ಪ್ರತಿ ವರ್ಷ ನಡೆಯುವ ಕಾರ್ತಿಕ ವಿಷ್ಣು ದೀಪೋತ್ಸವ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಹಿಂದೂ ಸಂಸ್ಕೃತಿಯಲ್ಲಿ ನಡೆಯುವ ಕಾರ್ತಿಕ ದೀಪೋತ್ಸವ ಶೈವ ಪರಂಪರೆಯಲ್ಲಿ ಶಿವ ದೀಪೋತ್ಸವ ಮತ್ತು ವೈಷ್ಣವ ದೇಗುಲದಲ್ಲಿ ವಿಷ್ಣು ದೀಪೋತ್ಸವ ಎಂದು ಆಚರಿಸುವ ವಾಡಿಕೆ ಬೆಳೆದುಕೊಂಡು ಬಂದಿದೆ. ಬೇಲೂರು ಚೆನ್ನಕೇಶ್ವರ ದೇಗುಲದಲ್ಲಿ ನಡೆಯುವ ವಿಷ್ಣು ದೀಪೋತ್ಸವಕ್ಕೆ 900 ವರ್ಷಗಳ ಕಾಲದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವುದು ನಿಜಕ್ಕೂ ಅಗಮ್ಯವಾಗಿದೆ. ಕೃತಿಕಾ ನಕ್ಷತ್ರದಲ್ಲಿ ಹುಣ್ಣಿಮೆ ದಿನವೇ ಬೇಲೂರಿನಲ್ಲಿ ನಡೆಯುವ ವಿಷ್ಣು ದೀಪೋತ್ಸವಕ್ಕೆ ದೇಗುಲದ ಮುಂದೆ ಬಣ್ಣ ಬಣ್ಣದ ರಂಗೋಲಿಯಿಂದ ದೀಪಗಳನ್ನು ಇಟ್ಟು ಬೆಳಗಿಸುತ್ತಾರೆ. ಇನ್ನು ಭಕ್ತರ ಸಹಕಾರದಿಂದ ದೇಗುಲದ ಜಗಲಿ ಮೇಲೆ ಮತ್ತು ಪ್ರಮುಖ ಕಟ್ಟೆ ಮೇಲೆ ಸಂಜೆ ವೇಳೆಗೆ ಮಣ್ಣಿನ ಹಣತೆಗಳನ್ನು ಹಚ್ಚಿ ಭಕ್ತರು ಧನ್ಯರಾಗ್ತಾರೆ. ಸಂಜೆಯಿಂದಲೇ ಹಣತೆಗಳು ಬೆಳಗಲು ಆರಂಭಿಸುವ ಮುನ್ನ ಚೆನ್ನಕೇಶ್ವರ ಗರ್ಭಗುಡಿಯಿಂದ ಘಟದೀಪವನ್ನು ಸಂಪ್ರದಾಯವಾಗಿ ತರಲಾಗುತ್ತದೆ. ಈ ವೇಳೆ ವೇದ ಪಾರಾಯಣ, ಘಂಟಾನಾದ, ನಾದಸ್ವರದೊಂದಿಗೆ ಕುಂಭಾರತಿ ಬೆಳಗಿ ಭಕ್ತರಿಗೆ ಮಂಗಳಾರತಿ ನೀಡಲಾಗುತ್ತದೆ. ಬಳಿಕ ಘಟದೀಪದೊಂದಿಗೆ ಚೆನ್ನಕೇಶವ ಉತ್ಸವ ಮೂರ್ತಿಯ ಸಮೇತ ದೇಗುಲದ ಪ್ರಕಾರದಲ್ಲಿ ಮೆರವಣಿಗೆ ನಡೆಸಲಾಗುತ್ತದೆ. ಬಂದ ಭಕ್ತರಿಗೆ ಪ್ರಸಾದ ನೀಡಿದ ತರುವಾಯ ವಿಷ್ಣು ದೀಪೋತ್ಸವ ಸಂಪನ್ನಗೊಳ್ಳುತ್ತದೆ ಎಂದು ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಮತ್ತು ನರಸಿಂಹಪ್ರಿಯ ಭಟ್ ತಿಳಿಸಿದರು.
ಪ್ರತಿ ವರ್ಷ ವಿಷ್ಣು ಲಕ್ಷ ದೀಪೋತ್ಸವ ಅಂದರೆ ನೋಡುಗರಿಗೆ ಹಬ್ಬ. ಆದರೆ ಈ ವರ್ಷ ಹೆಚ್ಚು ದೀಪಗಳನ್ನು ಹಚ್ಚಲು ಪುರಾತತ್ವ ಇಲಾಖೆ ನಿರ್ಬಂಧ ಹಾಕಿದ ಕಾರಣ ದೇಗುಲದ ಆವರಣದಲ್ಲಿ ದೀಪೋತ್ಸವ ಮೆರುಗು ಅಷ್ಟಾಗಿ ಕಂಡುಬರಲಿಲ್ಲವಾದ್ದರಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. HCN ನ್ಯೂಸ್, ಬೇಲೂರು. ವೇದಾಪೂರ್ಣಿವಾಸಾಯ ವಸ್ತಜ್ಞಾನಾಯ ವಿಷ್ಣವೇ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಉಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ತದೇವಂ ಕೇಶವಾತ್ ಪರಂ ಶ್ರೀಮತೆ ರಾಮಾನುಜಾಯ. ವೃಶ್ಚಿಕ ಮಾಸ ಕಾರ್ತಿಕ ಮಾಸದಲ್ಲಿ ನಮ್ಮನೆ ಕೃತಿಕಾ ದೀಪೋತ್ಸವ ಅಂತ ಶಿವೈಕ್ಯ ದೇವಸ್ಥಾನದಲ್ಲಿ ತುಂಬ ಅದ್ದೂರಿಯಾಗಿ ನಡೆಯುವಂಥ ಕಾರ್ಯಕ್ರಮ ಇದು. ಅಂದರೆ ಈ ದಿನ ಮುಂದಿನ ಏನು ನಮ್ಮ ದೇವಾಲಯದ ಪ್ರಾಂಗಣದಲ್ಲಿರುವ 10 ಗುಡಿ ದೇವತೆಗಳು ಮತ್ತು ಪ್ರಧಾನ ದೇವಸ್ಥಾನಗಳಿಂದ ಮೊದಲು ಪುಣ್ಯ ಏನು 900 ವರ್ಷಗಳ ಇತಿಹಾಸ ಇದೆ. ಚೆನ್ನಕೇಶ್ವರ ದೇವಾಲಯಕ್ಕೆ ಸಂಪೂರ್ಣ ದೀಪಗಳಿಂದ ಅಲಂಕಾರ ಮಾಡ್ತಾಯಿದ್ರು. ಈ ದೇವಾಲಯದಲ್ಲಿ ಹಣ ಇಲ್ಲ ಅಂತಲೋ ಅಥವಾ ದೇವಸ್ಥಾನಕ್ಕೆ ಆದಾಯ ಇಲ್ಲ ಅಂತಲೋ ಅಥವಾ ಸರ್ಕಾರನೇ ಕಡೆಗಣಿಸಿ ಸುತ್ತಲ ದೇಗುಲಕ್ಕೆ ದೀಪಾಲಂಕಾರವನ್ನು ಬಿಟ್ಟಿಲ್ವೋ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಎಚ್ಚೆತ್ತು ಜಿಲ್ಲಾಡಳಿತ ಈ ಕಡೆ ಗಮನ ಕೊಡಬೇಕು. ಇಂಥ ಪ್ರಸಿದ್ಧವಾದ ಚೆನ್ನಕೇಶ್ವರ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅಹಿಂದ ವರ್ಗಗಳ ಸಂಘಟನೆಯಲ್ಲಿ ನನ್ನ ಕೊಡುಗೆ ಇದೆ. ಮಂಡ್ಯಕ್ಕೆ ಕುಮಾರಸ್ವಾಮಿಯವರ ಕೊಡುಗೆ ಏನೆಂದು ಅವರು ಸ್ಪಷ್ಟಪಡಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅವರು ಹಾಸನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯನವರ ಕೊಡುಗೆ ಬಗ್ಗೆ ಪ್ರಶ್ನೆ ಮಾಡುವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುತ್ತಾ, ಅಹಿಂದ ವರ್ಗಗಳ ಸಂಘಟನೆಯಲ್ಲಿ ನಾನು ಪ್ರಮುಖ ಪಾತ್ರ ವಹಿಸಿದ್ದು ಅವರಿಗೆ ಗ್ಯಾರಂಟಿ ಹಾಗೂ ಅನೇಕ ಭಾಗ್ಯ ಯೋಜನೆಗಳನ್ನು ನೀಡಿದ್ದೇವೆ. ಕಾರ್ಮಿಕರು, ಬಡವರು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರ ಸಬಲೀಕರಣಕ್ಕೆ ಗ್ಯಾರಂಟಿ ಸೇರಿದಂತೆ ಅನೇಕ ಯೋಜನೆಗಳಿಂದ ಅನುಕೂಲವಾಗಿದೆ. ಕುಮಾರಸ್ವಾಮಿ ಅವರು ರೈತರ ಕುಟುಂಬದವರೇ ಹೊರತು ರೈತ ವರ್ಗಕ್ಕೆ ಅವರ ಕೊಡುಗೆಗಳೇನಿದೆ ಎಂದು ಪ್ರಶ್ನಿಸಿದರು. ಸೆಪ್ಟೆಂಬರ್ನಿಂದ ನವೆಂಬರ್ 2025ರವರೆಗೆ ಕರ್ನಾಟಕಕ್ಕೆ ಜಿಎಸ್ಟಿ ಸಂಗ್ರಹದಲ್ಲಿ ನಷ್ಟವಾಗಿದೆ. 2017ರಲ್ಲಿ ಪ್ರಧಾನಿ ಮೋದಿ ಅವರು ಜಿಎಸ್ಟಿ ಜಾರಿಗೆ ತಂದು ಅಂದಿನಿಂದಲೂ ಜನರಿಗೆ ತೆರಿಗೆ ವಸೂಲಿ ಮಾಡುತ್ತಿದ್ದಾರೆ. ಈಗ ಆರ್ಥಿಕ ವರ್ಷದ ಮಧ್ಯದಲ್ಲಿಯೇ ಜಿಎಸ್ಟಿ ದರವನ್ನು ಕಡಿಮೆ ಮಾಡಿದ ಪರಿಣಾಮ ರಾಜ್ಯ ಸರ್ಕಾರಗಳಿಗೆ ಜಿಎಸ್ಟಿ ಸಂಗ್ರಹದಲ್ಲಿ ನಷ್ಟವಾಗಿದೆ. ಕೇರಳ, ಮಹಾರಾಷ್ಟ್ರ ಮತ್ತು ಕರ್ನಾಟಕವನ್ನು ಹೊರತುಪಡಿಸಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಜಿಎಸ್ಟಿ ಸಂಗ್ರಹದಲ್ಲಿ ಕೊರತೆ ಕಂಡಿದೆ ಎಂದರು. ಜಿಎಸ್ಟಿ ದರ ಕಡಿತದಿಂದ ರಾಜ್ಯಕ್ಕಾಗಿರುವ ನಷ್ಟದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಇದುವರೆಗೂ ಧ್ವನಿ ಎತ್ತಿರೋದಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಕೇಂದ್ರ ವಿತ್ತ ಸಚಿವರು 5300 ಕೋಟಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಈ ಘೋಷಣೆಯಲ್ಲಿ ಹಿಂದಿನ ಸರ್ಕಾರದವರು ತಮ್ಮ ಆಯವ್ಯಯದಲ್ಲಿಯೂ ಉಲ್ಲೇಖಿಸಿದ್ರು. ಆದರೆ ಇದುವರೆಗೂ ಕೇಂದ್ರದಿಂದ ಈ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದು ರಾಜ್ಯದ ಪ್ರಮುಖ ಯೋಜನೆಗೆ ಇದುವರೆಗೂ ಅನುಮತಿ ದೊರೆತಿಲ್ಲ. ಇದರಿಂದ ಮಂಡ್ಯ ಜನರಿಗೆ ಅನ್ಯಾಯವಾಗಿದೆ ಎಂದರು. ಟೇಕೆಗಳು ಸತ್ತು ಹೋಗುತ್ತವೆ, ಸಾಧನೆಗಳು ಉಳಿಯುತ್ತವೆ ಎಂದು ಹೇಳಬೇಕಾಗುತ್ತದೆ ಎಂದರು. ಮಾನವ ವನ್ಯಜೀವಿ ಸಂಘರ್ಷವನ್ನ ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಇದನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ನವೆಂಬರ್ ಕ್ರಾಂತಿಯ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ, ನಮ್ಮ ಪಕ್ಷದ ವರಿಷ್ಠರು ನಿರ್ಧಾರ ಮಾಡಿದಂತೆ ನಡೆದುಕೊಳ್ಳುವುದಾಗಿ ತಿಳಿಸಿದರು. HCN ನ್ಯೂಸ್, ಹಾಸನ್. ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ವರ್ಷ ನಷ್ಟ ಆಗಿದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ GST ಬದಲಾವಣೆ ಮಾಡಿಬಿಟ್ಟು ಕಡಿಮೆ ಮಾಡಿಬಿಟ್ಟು ಯಾರು GST ತಂದವರು? ಯಾರು ರೈತರು? GST ಗೊತ್ತಾ? ಭಾರತ ದೇಶವನ್ನ ಒಂದು ಸೂಪರ್ ಪವರ್ ದೇಶವನ್ನಾಗಿ ರೂಪಿಸುವಲ್ಲಿ ಇದುವರೆಗೂ ನಮ್ಮ ದೇಶದ ಆಡಳಿತ ನಡೆಸಿರುವ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಸಂಪೂರ್ಣ ವಿಫಲವಾಗಿವೆ ಎಂದು ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕ ಗಂಗಾಧರ್ ಬಹುಜನ್ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ಕಾರ್ಯಕ್ರಮದ ಅಂಗವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ಬಯಸಿದಂತೆ ಈ ದೇಶದ ಆಡಳಿತ ನಡೆಯುತ್ತಿಲ್ಲ. ಬದಲಾಗಿ ಸ್ವಜನ ಪಕ್ಷಪಾತ, ಗುಂಪುಗಾರಿಕೆ, ಕೋಮುವಾದದ ಮೂಲಕ ಆಡಳಿತ ನಿಯಂತ್ರಣವನ್ನ ದುಸ್ಥಿತಿಗೆ ತಳ್ಳುವ ಮೂಲಕ ಈ ದೇಶದ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಜನಸಾಮಾನ್ಯರ ಗಂಭೀರ ಸಮಸ್ಯೆಗಳಾದ ಬಡತನ, ನಿರುದ್ಯೋಗ, ವಸತಿ ಸಮಸ್ಯೆ, ರೈತರ ಸಮಸ್ಯೆ, ಕಾಡಾನೆ ಸಮಸ್ಯೆ ಮುಂತಾದವುಗಳನ್ನು ಬಗೆಹರಿಸುವ ಕಡೆಗೆ ಗಮನ ಹರಿಸದೆ ಕೇವಲ ಕುರ್ಚಿಗಾಗಿ ಕಿತ್ತಾಡುತ್ತಾ ತಮ್ಮ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಮರೆತಂತಿದೆ. ಈ ಬಗ್ಗೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ಕರ್ನಾಟಕ ರಾಜ್ಯದ ಸಿಎಂ ಬದಲಾವಣೆ ವಿಚಾರ ನನ್ನ ವ್ಯಾಪ್ತಿಯಲ್ಲಿ ಇಲ್ಲ, ಅದು ನಮ್ಮ ಪಕ್ಷದ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದು ಹೇಳುವ ಮೂಲಕ ನಾನು ನಾಮಪತ್ರ ರಾಷ್ಟ್ರೀಯ ಅಧ್ಯಕ್ಷ ಎಂದು ಅಸಹಾಯಕತೆ ತೋರಿದ್ದಾರೆ.
ಇದರಿಂದ ಅರ್ಥವಾಗುವುದೇನೆಂದರೆ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಲ್ಲಿ ಶೋಷಿತ ಸಮುದಾಯಗಳಿಗೆ ತಮ್ಮ ಪಕ್ಷಗಳಲ್ಲಿ ಹುದ್ದೆಗಳನ್ನು ನೀಡುತ್ತಾರೆಯೇ ವಿನಃ ಅಧಿಕಾರ ನೀಡುವುದಿಲ್ಲ ಎಂಬುದು ಖರ್ಗೆ ಅವರ ವಿಷಯದಲ್ಲಿ ನಿಜವಾಗಿದೆ ಎಂದು ವ್ಯಂಗ್ಯವಾಡಿದರು. ಈ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾ ಉಸ್ತುವಾರಿ ಎಚ್ಬಿ ಮಲ್ಲಯ್ಯ, ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜು ಬೆಳ್ಳೊಟ್ಟೆ, ಕಿರಣ್ ಕುಮಾರ್, ತಾಲೂಕು ಸಂಯೋಜಕ ಉಮೇಶ್, ತಾಲೂಕು ಉಪಾಧ್ಯಕ್ಷ ನಿಂಗರಾಜ್, ಜಿಲ್ಲಾ ಬಿಬಿಎಫ್ ಸಂಯೋಜಕ ಹೇಮಂತ್ ನಿಟ್ಟೂರು, ರವಿಕುಮಾರ್ ಎಂಕೆ, ತಾಲೂಕು ಮುಖಂಡರಾದ ಶ್ರೀನಾಥ್ ಮುದಿಗೆರೆ, ರವಿ ಮುದಿಗೆರೆ, ನಿರಂಜನ್, ನಾಗೇಂದ್ರ ಮುಂತಾದವರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಬೇಲೂರು. ಈ ದೇಶ ಕಂಡಂತ ಅಪ್ರತಿಮ ಜ್ಞಾನಿ, ಸಂವಿಧಾನ ಶಿಲ್ಪಿ, ಜ್ಞಾನದ ಸಂಕೇತ ಆಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮನ್ನು ಅಗಲಿರ್ತಕ್ಕಂಥ ದಿನ. ಬಹುಶಃ ಅಂಬೇಡ್ಕರ್ ಅವರ ಕನಸು ಈ ದೇಶ ಪ್ರಬುದ್ಧಮಾನ ಆಗಬೇಕು, ಈ ಜಗತ್ತಿನಲ್ಲೇ ಭಾರತ ಒಂದು ಸೂಪರ್ ಪವರ್ ಕಂಟ್ರಿ ಆಗಬೇಕು ಅಂತಕ್ಕಂಥ ಒಂದು ಕನಸು ಏನಿತ್ತು. ಸೊ ಆ ಕನಸನ್ನು ನನಸು ಮಾಡುವಲ್ಲಿ ನಾವು ನಮ್ಮ ದೇಶದ ಆಡಳಿತ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶದಲ್ಲಿರ್ತಕ್ಕಂಥ ಸಾವಿರಾರು ಜಾತಿಗಳಿಗೆ, ಅನೇಕ ಧರ್ಮಗಳಿಗೆ ಸಮಾನವಾದಂಥ ಹಕ್ಕು ಅವಕಾಶಗಳನ್ನು ನೀಡುವುದರ ಮುಖಾಂತರವಾಗಿ ಎಲ್ಲರನ್ನೂ ಕೂಡ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮಾಜವನ್ನು ಕೂಡ ಒಂದು ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದರು. ಸಂವಿಧಾನದ ಮುಖಾಂತರವಾಗಿ ಎಲ್ಲ ಹಕ್ಕುಗಳನ್ನು ಇವತ್ತು ಕೂಡ ಮಾಡಿಕೊಟ್ಟಿದೆ. ಸೊ ಸಂವಿಧಾನಕ್ಕೆ ಅನುಗುಣವಾಗಿ ಸುಮಾರು 75 ವರ್ಷಗಳ ಕಾಲ ಈ ದೇಶ ಮುನ್ನಡೆದಿದೆ. ಹಾಸನ ನಗರದ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮಾಮಿ ನವೀಕೃತ ಮಾತೃತ್ವ ಘಟಕವನ್ನು ಶುಕ್ರವಾರ ಉದ್ಘಾಟಿಸಲಾಯಿತು. ತಾಯ್ತನದ ಸಂಪರ್ಕಿತ ವೈದ್ಯಕೀಯ ಅನುಭವವನ್ನು ಇನ್ನಷ್ಟು ಸುರಕ್ಷಿತ, ಆರೈಕೆಯುತ ಮತ್ತು ಆನಂದದಾಯಕವಾಗಿಸಲು ರೂಪುಗೊಂಡಿರುವ ಈ ಘಟಕ ಜಿಲ್ಲೆಯಲ್ಲೇ ವಿಶಿಷ್ಟ ಎಂದು ಆಸ್ಪತ್ರೆ ಅಧಿಕಾರಿಗಳು ತಿಳಿಸಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ಎಚ್ಆರ್ ಸೌಮ್ಯ ದಿನೇಶ್ ಮತ್ತು ಡಾಕ್ಟರ್ ಶ್ರೀವಿದ್ಯಾ ಮಾಧ್ಯಮದೊಂದಿಗೆ ಮಾತನಾಡಿ, ತಾಯ್ತನ ಎನ್ನುವುದು ಹೆಣ್ಣು ಮಕ್ಕಳ ಜೀವನದಲ್ಲಿ ಅತ್ಯಂತ ಮಹತ್ವದ ಘಟ್ಟ. ಈ ಪ್ರಯಾಣ ಸುಂದರವಾಗಿರಬೇಕಾದ್ದರಿಂದ ನುರಿತ ತಜ್ಞರಿಂದ ದಿನದ 24 ಗಂಟೆಗಳ ಕಾಲ ಲಭ್ಯತೆ ಇದೆ. ಅತ್ಯಾಧುನಿಕ ಉಪಕರಣಗಳು ಮತ್ತು ತಾಯಿ ಮಗುವಿಗೆ ಸಮಗ್ರ ಆರೈಕೆ ಒದಗಿಸುವ ನಿಟ್ಟಿನಲ್ಲಿ ಮಾಮಿ ಘಟಕವನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದರು. ಜಿಲ್ಲೆಯ ಜನರು ಈ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕೆಂದು ಕೋರಿದರು. ನೋವು ರಹಿತ ಹೆರಿಗೆಯಿಂದ ಎನ್ಐಸಿಯುವರೆಗೆ ಎಲ್ಲವೂ ಒಂದೇ ಕಡೆ ಸಿಗಲಿದೆ ಎಂದರು. ನೋವು ರಹಿತ ಹೆರಿಗೆ ಸೌಲಭ್ಯ, ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ನುರಿತ ನಿರ್ವಹಣೆ, ಅವಧಿಗೂ ಮುನ್ನ ಜನಿಸಿದ ಶಿಶುಗಳಿಗೆ ಅತ್ಯಾಧುನಿಕ ಎನ್ಐಸಿಯು ಘಟಕ, ಗರ್ಭಿಣಿಯರಿಗೆ ಪ್ರಸವ ಪೂರ್ವ ಯೋಗ ತರಬೇತಿ, ತಾಯಿ ಮಗುವಿಗೆ ಸ್ತನಪಾನ ಸಲಹೆ ಹಾಗೂ ಬೆಂಬಲ ಚಿಕಿತ್ಸೆ, ವೈಯಕ್ತಿಕ ಪೌಷ್ಟಿಕ ಆಹಾರ ಯೋಜನೆ, ಖಾಸಗಿ ಮತ್ತು ಡಿಲಕ್ಸ್ ಪ್ರಸವ ಕೊಠಡಿಗಳು ಹಾಗೂ ಕುಟುಂಬ ಸ್ನೇಹಿ ಆರೈಕೆಯುತ ವಾತಾವರಣದ ಬಗ್ಗೆ ಅವರು ಹೇಳಿದರು. ಮಾಮಿ ಘಟಕವು ತಾಯಿ ಮತ್ತು ಶಿಶು ಆರೋಗ್ಯದ ಪ್ರತಿಯೊಂದು ಹಂತದಲ್ಲೂ ವೈಯಕ್ತಿಕ ಗಮನ ನೀಡಲು ವಿನ್ಯಾಸಗೊಳಿಸಲಾಗಿದೆ. ಕಾರ್ಯಕ್ರಮಕ್ಕೆ ಜಿಲ್ಲೆಯ ಹಿರಿಯ ವೈದ್ಯರು ಆಗಮಿಸಿ ಘಟಕದ ಕಾರ್ಯಾಚರಣೆಗಾಗಿ ಶುಭಾಶಯ ಕೋರಿದ್ರು. ಸಮಾರಂಭದಲ್ಲಿ ಉಪಸ್ಥಿತರಿದ್ದವರು ಎಸ್ಎಸ್ಎಂ ಆಸ್ಪತ್ರೆಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಪ್, ಡಾಕ್ಟರ್ ವಿನಾಯಕ್, ಡಾಕ್ಟರ್ ದಿವ್ಯಾ, ವೈದ್ಯ ವೃಂದ ಮತ್ತು ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹೆಚ್ಐಎನ್ ನ್ಯೂಸ್, ಹಾಸನ. ಎಲ್ಲರಿಗೂ ತಿಳಿದಿರುವಂತೆ ಹಾಸನದಲ್ಲಿ ಒಂದು ನಮ್ಮದು ಎಸ್ಎಸ್ಎಂ ಆಸ್ಪತ್ರೆ ಪ್ರಖ್ಯಾತ ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸೊ ಎಸ್ಎಸ್ಎಂ ಆಸ್ಪತ್ರೆ ವತಿಯಿಂದ ಹೊಸದಾಗಿ ನಾವೊಂದು ಘಟಕ ಓಪನ್ ಮಾಡ್ತಾ ಇದ್ದೀವಿ. ಅದು ಮಾಮ್ಮಿ ಯೂನಿಟ್. ಮಾಮ್ಮಿ ಅಂದರೆ ಲಕ್ಸುರಿ ಬರ್ತಿಂಗ್ ಯೂನಿಟ್. ಏನಂದರೆ ನಮಗೆ ಸೇಫ್ಟಿ ಜೊತೆಗೆ ಈಗ ತಾಯಿದು ಡೆಲಿವರಿ ಆಗಬೇಕಾದ್ರೆ ಎಲ್ಲರಿಗೂ ಗರ್ಭಾವಸ್ಥೆ ಅಥವಾ ಡೆಲಿವರಿ ಒಂದು ಪ್ರಮುಖವಾದ ಘಟ್ಟ ತಾಯಂದರಿಗೆ. ಆ ಒಂದು ಘಟ್ಟನ ನಾವು ಸೇಫ್ಟಿ ಜೊತೆಗೆ ಲಕ್ಸುರಿನೂ ಕೊಡಬೇಕು. ಅಂದರೆ ಬರೀ ಲಕ್ಸುರಿ ಬರ್ತ್ ಮಾತ್ರ ಅಲ್ಲ, ಸೇಫ್ಟಿ ಅಂದರೆ ಇನ್ ಕೇಸ್ ಏನಾದರೂ ಬ್ಲೀಡಿಂಗ್ ಆಯಿತು ಅಥವಾ ಏನಾದರೂ ಎಮರ್ಜೆನ್ಸಿ ಏನಾದರೂ ಬೇರೆ ಸರ್ಜರಿಗಳು ಬೇಕಾಯಿತು, ಏನಾದರೂ ರಿಸ್ಕ್ ಆಯಿತು ತಾಯಿಗೆ ಅಥವಾ ಮಗುಗೆ ಅಂದರೆ ಅದ್ರ ಎಲ್ಲದನ್ನು ಒಂದೇ ಸೂರಿನಡಿ ಸಿಗುವಂಥ ಒಂದು ಸೌಲಭ್ಯವನ್ನು ನಾವು ಕಲ್ಪಿಸೋದಕ್ಕೆ ಮಾಮ್ಮಿ ಅನ್ನೋ ಘಟಕನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಸೊ ಮಾಮ್ಮಿ ಘಟಕ ಎಸ್ಎಸ್ಎಂ ಹಾಸ್ಪಿಟಲ್ನ ಡೈರೆಕ್ಟರ್. ಸೊ ಇವತ್ತು ನಮಗೊಂದು ಸುಂದರವಾದ ಪ್ರಾಜೆಕ್ಟ್ನ ನಾವು ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ಅದರ ಹೆಸರು ಮಾಮ್ಮಿ ಬೈ ಎಸ್ಎಸ್ಎಂ ಅಂತ. ಈ ಮಾಮ್ಮಿ ಬೈ ಎಸ್ಎಸ್ಎಂ ಅಂದರೆ ಏನು ಅಂತಂದರೆ ಇದರಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತು, ಆದರೆ ಗರ್ಭಿಣಿಯರಿಗೆ ಮತ್ತು ಮಹಿಳೆಯರಿಗೆ ಜೀವನದ ಪ್ರಮುಖ ಘಟ್ಟ ಅಂತಂದರೆ ಅವ್ರದ್ದು ಡೆಲಿವರಿ. ಈ ಡೆಲಿವರಿ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಮಗುಗೆ ಜನ್ಮ ಸಿಗುತ್ತೆ, ಆದರೆ ತಾಯಿಗೆ ಪುನರ್ಜನ್ಮ ಸಿಗುತ್ತೆ. ಹಾಗಾಗಿ ಇದನ್ನು ನಾವು ತುಂಬ ಲೈಟಾಗಿ ತಗೊಳಕ್ಕಾಗಲ್ಲ. ಸಾಮಾನ್ಯವಾಗಿ ಲಕ್ಸುರಿ ಬರ್ತಿಂಗ್ ಅಂತಂದರೆ ಏನು ಅಂದ್ಕೊಂಡಿರ್ತಾರೆ ಅಂದರೆ ತುಂಬ ಸುಂದರವಾದ ವಾತಾವರಣ ಇರುತ್ತೆ, ಬಲೂನ್ಸ್ ಎಲ್ಲ ಕಟ್ಟಿ ಖುಷಿಯಾಗೆಲ್ಲ ಇರುತ್ತೆ. ಬಟ್ ಆದರೆ ತಾಯಿಯ ಜೀವಕ್ಕೆ ಅಥವಾ ಮಗು ಜೀವಕ್ಕೆ ಅಪಾಯ ಆಗೋ ಸಂದರ್ಭ ಬಂದಾಗ ಅದನ್ನು ನಾವು ಚೆನ್ನಾಗಿ ಅದನ್ನು ನಿಭಾಯಿಸೋಂಥ ಕೆಪಾಸಿಟಿ ಇದೆಯಾ ಆ ಯೂನಿಟಲ್ಲಿ ಅಂತಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗಿರೋ ಗಮನಿಸಬೇಕಾಗಿರೋಂಥ ಅಂಶ. ಅಂತಹ ಸುರಕ್ಷತೆ. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ನಾವೆಲ್ಲರೂ ಒಂದೇ ಎಂಬ ಆಶಯದೊಂದಿಗೆ ಬದುಕಿದ ಮಹಾನ್ ಕವಿ ಕುವೆಂಪು ಅವರು ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ಹೇಳಿದರು. ಬೇಲೂರು ಪಟ್ಟಣದ ಸರ್ಕಾರಿ ನಿವೃತ್ತ ನೌಕರರ ಸಂಘ ಮತ್ತು ತಾಲೂಕು ಜಾನಪದ ಪರಿಷತ್ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕುವೆಂಪು ಒಂದು ನೆನಪು ಮತ್ತು ಜಾನಪದ ಗೀತ ಗಾಯನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕುವೆಂಪು ಅವರ ಸಾಹಿತ್ಯ ಮತ್ತು ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು, ಕನ್ನಡ ಸಾಹಿತ್ಯದಲ್ಲಿ ಅವರ ನೆನಪು ಸದಾಕಾಲ ಜೀವಂತವಾಗಿದೆ, ಮುಂದೆಯೂ ಇರುತ್ತದೆ. ಕನ್ನಡದ ಮಹಾನ್ ಕವಿ, ಕಾದಂಬರಿಕಾರ, ನಾಟಕಕಾರ, ಚಿಂತಕರಾಗಿದ್ದು, ಯುಗದ ಕವಿ ಮತ್ತು ವಿಶ್ವ ಮಾನವ ಸಂದೇಶ ನೀಡಿದವರಾಗಿದ್ದಾರೆ. ಇವರು ಜ್ಞಾನಪೀಠ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದು, ತಮ್ಮ ಕಾವ್ಯ, ನಾಟಕ ಮತ್ತು ಕಾದಂಬರಿಗಳಿಂದ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಮಾತನಾಡಿ, ಕುವೆಂಪು ಎಂಬ ಮಹಾಕವಿ ಕನ್ನಡ ಮಣ್ಣಿನ ನಾಡ ಪದಗಳನ್ನ, ಜನಪದ ರಾಗಗಳನ್ನ, ಹಳ್ಳಿಗಳ ಹೃದಯ ಧ್ವನಿಗಳನ್ನ ತಮ್ಮ ಸಾಹಿತ್ಯದಲ್ಲಿ ಜೀವಂತಗೊಳಿಸಿದವರು. ಕುವೆಂಪು ಅವರನ್ನ ಅರ್ಥ ಮಾಡಿಕೊಳ್ಳಬೇಕೆಂದ್ರೆ ಮೊದಲು ನಮ್ಮ ಜಾನಪದವನ್ನ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದ್ರೆ ಕುವೆಂಪು ಅವರ ಬರಹಗಳು ಗ್ರಾಮ ಜೀವನದ ಉಸಿರು, ಜಾನಪದ ಪರಂಪರೆಯ ರಸ, ಮಣ್ಣಿನ ವಾಸನೆಯಿಂದ ತುಂಬಿದ್ದವು ಎಂದರು. ಈ ವೇಳೆ ಜಾನಪದ ಸೇವಕ ಹಾಗೂ ಕಸಾಪ ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವೈಎಸ್ ಸಿದ್ದೇಗೌಡ, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು, ಕಸಾಪ ಮಾನ ಮಂಜೇಗೌಡ, ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಉಪಾಧ್ಯಕ್ಷ ಮೊಗಪ್ಪಗೌಡ, ಜಯಪ್ರಕಾಶ್, ಇಂದಿರಮ್ಮ, ಧನಂಜಯ್, ಶೇಷಪ್ಪ, ವೆಂಕಟೇಶ್ ಸೇರಿದಂತೆ ನಿವೃತ್ತ ನೌಕರರು ಹಾಜರಿದ್ದರು. HCI ನ್ಯೂಸ್ ಬೇಲೂರು. ಕಟ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ಸಹ ಸಾಧ್ಯ ಆಗ್ತಾ ಇದೆ. ಕುವೆಂಪುರವರು ಮೂಲ ಕೇವಲ ಬಂಡಾಯಗಾರರಷ್ಟೇ ಅಲ್ಲ, ಅವರು ವಸಾಹತುಶಾಹಿಯ ವಿರೋಧಿಯಾಗಿದ್ದರೆ ಹೊರತು ಆಧುನಿಕತೆಯ ವಿರೋಧಿಯಾಗಿರಲಿಲ್ಲ. ಯಾಕೆಂದ್ರೆ ಕುವೆಂಪುರವರು ಆಧುನಿಕತೆಯ ಬಗ್ಗೆ ತುಂಬಾ ಆಸಕ್ತಿಯನ್ನ ಹೊಂದಿದ್ದಂತಹವರು. ಆದರೆ ಬ್ರಿಟಿಷ್ ವಸಾಹತುಶಾಹಿ ಏನಿತ್ತು, ಆ ವಸಾಹತುಶಾಹಿತ್ವವನ್ನು ಮಾತ್ರ ಅವರು ನಿರಂತರವಾಗಿ ಪರಿಣಾಮವನ್ನ ಬೀರಿತ್ತು. ಜೊತೆಗೆ ಅರವಿಂದರ ದರ್ಶನ ಕುವೆಂಪುರವರಲ್ಲಿ ಇತ್ತು. ಈ ಎಲ್ಲವೂ ಸಹ ಕುವೆಂಪುರವರಲ್ಲಿ ಇದ್ದದ್ದು. 2-3 ದಿನದಿಂದ ನಮಗೆ ಕೋಡೆ ಬೇಕಂತ ಹೇಳ್ಬಿಟ್ಟು ಸಿದ್ದೇಗೌಡರು ಹೇಳಿದ್ರು. ಹಾಗಾಗಿ ಯಾವ್ದು ರೆಡಿ ಇತ್ತು ಅದನ್ನ ಕೊಟ್ಟಿದ್ದೇವೆ. ಒಂದು ಒಳ್ಳೇದು ಮಾಡಿಕೊಡ್ತೀವಿ ಅಂತ ಹೇಳಿಲ್ಲ, ಯಾವುದಿದೆ ಅದೇ ಬೇಕು ಅಂತ ಹೇಳಿದ್ರು. ಹಾಗಾಗಿ ಇದನ್ನು ಮಾಡಿಕೊಟ್ಟೇವೆ. ಮುಂದಿನ ದಿನದಲ್ಲಿ ಯಾವುದೇ ರೀತಿ ಸಹಕಾರ ಕೇಳೋದು ಕೂಡ ನಾನು ಸಹಕಾರವನ್ನು ಮಾಡ್ತೀವಿ ಅಂತ ಹೇಳ್ತಾ, ಏನು ಇವತ್ತು ಕುವೆಂಪು ಅವರು ಅವ್ರ ಬಗ್ಗೆ ಮಾತಾಡಲಿಕ್ಕೆ ಹಂಪನಹಳ್ಳಿ ತಿಮ್ಮೇಗೌಡಿದ್ದಾರೆ, ನಾವು ಮಾತಾಡೋದು ಚೆನ್ನಾಗಿರೋಲ್ಲ. ಆದರೂ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀನಿ. ನಾವೆಲ್ಲರೂ ಒಂದೇ ಎಂಬ ಆಶಯದೊಂದಿಗೆ ಬದುಕನ್ನು ಕಟ್ಕೊಂಡಂಥವರು ಮಹಾನ್ ಕವಿ ಕುವೆಂಪು ಅವರು. ಕುವೆಂಪು ಅವರು ಸಾಹಿತ್ಯ ಮತ್ತು ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು, ಕನ್ನಡ ಸಾಹಿತ್ಯದ ನೆನಪು ಸದಾಕಾಲವೂ ಜೀವಂತವಾಗಿರುತ್ತದೆ. ಅವರ ಮಾರ್ಗದರ್ಶನ ಮತ್ತು ಅವರ ಚಿಂತನೆಗಳನ್ನು ಮಲೆನಾಡು ಗಿಡ್ಡ ಎಂಬ ಜಾತಿಯ ದೇಶೀಯ ಗೋವು ತಳಿಯನ್ನ ಉಳಿಸಿ ಬೆಳೆಸುವ ಉದ್ದೇಶದಿಂದ ಸೋರೆಕಾಯಿಪುರ ಹಾಸನ್ ಗೂಳಿಯ ಗೋವು ದೇವಾಲಯ ಹಾಗೂ ಮಲೆನಾಡು ಗಿಡ್ಡ ತಳಿ ಸಂರಕ್ಷಣಾ ಮತ್ತು ಸಂವರ್ಧನಾ ಅಭಿಯಾನ ಸಂಘಟನೆ ಆಶ್ರಯದಲ್ಲಿ ಡಿಸೆಂಬರ್ 7ರಂದು ಹಿರಿಸಾವೆಯ ಮಲ್ಲಿಗಮ್ಮ ದೇವಾಲಯ ಮೈದಾನದಲ್ಲಿ ಮಲೆನಾಡು ಗಿಡ್ಡ ಹೋರಿ ಹಬ್ಬ 2025 ಜರುಗಿಸಲಾಗುತ್ತಿದೆ ಎಂದು ಜಿಲ್ಲಾ ಗೂಳಿ ಮಲೆನಾಡು ಗಿಡ್ಡ ತಳಿ ಸಂರಕ್ಷಕ ಶರತ್ ಗೌಡ ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ಮಲೆನಾಡು ಗಿಡ್ಡ ತಳಿ ಕನ್ನಡ ನಾಡಿನ ಶ್ರೇಷ್ಠ ಪರಂಪರೆ, ದುಡಿಮೆ, ಸ್ಥಳೀಯ ಪರಿಸರಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯ ಮತ್ತು ಶಕ್ತಿಯ ಪ್ರತೀಕವಾಗಿದೆ ಎಂದರು. ಈ ಸ್ವದೇಶಿ ತಳಿ ಇಂದು ಅಪಾಯದ ಅಂಚಿನಲ್ಲಿದ್ದು, ಅದರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಅತ್ಯಂತ ಅವಶ್ಯಕವಾಗಿದೆ. ರೈತರಿಗೆ ಗುಣಮಟ್ಟದ ಜೋಡೆತ್ತುಗಳನ್ನು ಒದಗಿಸಿ ತಳಿಯ ಶ್ರೇಷ್ಠತೆ ಉಳಿಸಲು ಹೋರಿ ಹಬ್ಬವನ್ನು ಆಚರಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಲೆನಾಡು ಗಿಡ್ಡ ತಳಿಯ 50 ಜೋಡಿ ಹೋರಿಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಂಪೂರ್ಣ ಉಚಿತವಾಗಿ ವಿತರಿಸಲಾಗುತ್ತದೆ. ಜೊತೆಗೆ ವಿಶೇಷ ಹೋರಿ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಡಿಸೆಂಬರ್ 7ರಂದು ಬೆಳಗ್ಗೆ 10 ಗಂಟೆಗೆ ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ವಿಶ್ವ ಒಕ್ಕಲಿಗರ ಮಠದ ಶ್ರೀ 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 ಡಾ ನಿಶ್ಚಲಾನಂದ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶ್ರವಣಬೆಳಗೊಳ ಶಾಸಕರಾದ ಡಾ ಸಿಎನ್ ಬಾಲಕೃಷ್ಣ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಧಾ ಸುರಣ ಗೋಮಂದಿರದ ಶ್ರೀ ಭಕ್ತ ಭೂಷಣ್ ದಾಸ್ ಹಬ್ಬವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮತ್ತಿತರೆ ಗಣ್ಯರಾಗಿ ರಾಷ್ಟ್ರ ರಕ್ಷಣಾ ಪಡೆಯ ಸಂಸ್ಥಾಪಕ ಪುನೀತ್ ಕೆರೆಹಳ್ಳಿ, ಮಿಷನ್ ಹಿಂದೂ ರಾಷ್ಟ್ರೀಯ ಸಮಿತಿ ವಕ್ತಾರ ಮಧುಗಿರಿ ಮೋದಿ, ಶ್ರೀರಾಮ ಸೇನೆ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಜಾನಕೆರೆ ಹೇಮಂತ್, ನಂದಿಗ್ರಾಮ ಸ್ವರಾಜ್ಯ ತಜ್ಞ ಬಸವರಾಜ್ ಬಿರಾದರ್, ಪಶುವೈದ್ಯಾಧಿಕಾರಿ ಡಾ ಶ್ರೀಧರ್ ಬಿಜಿ, ಸರ್ಕಲ್ ಇನ್ಸ್ಪೆಕ್ಟರ್ ಮಂಜೇಗೌಡ ಎಸ್, ಪಿಎಸ್ಐ ರೂಪಾದೇವಿ ಬಿರಾದರ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇನೆ ರಾಜ್ಯ ಮುಖಂಡ ಜಾನಕೆರೆ ಹೇಮಂತ್, ನಗರಾಧ್ಯಕ್ಷ ದರ್ಶನ್, ಸಿದ್ಧಾರ್ಥ್, ಸುಬ್ರಹ್ಮಣ್ಯ, ಯಶಸ್ ಸೇರಿದಂತೆ ಸಂಘಟಕರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ರಸ್ತೆಯಲ್ಲಿ ಇಂಥ ದನಗಳನ್ನ ಬಿಡಬೇಡಿ, ಅದರಿಂದ ತುಂಬ ಜನಕ್ಕೆ ಅನಾನುಕೂಲ ಆಗ್ತಾ ಇದೆ. ಆಕ್ಸಿಡೆಂಟ್ ಮತ್ತೊಂದು ಆಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಅದಕ್ಕೋಸ್ಕರ ವ್ಯಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಕಡೆ ಇರ್ತಕ್ಕಂಥ ಮಲೆನಾಡು ಭಾಗದಲ್ಲಿರ್ತಕ್ಕಂಥ ಜನಗಳು ನಮ್ಮನ್ನು ಸಂಪರ್ಕ ಮಾಡಿ. ನಿಮಗೆ ಹೋರಿಗಳು ಸಾಕೋಕ್ಕಾಗಿಲ್ವಾ, ಅದನ್ನು ನಾವಿಂಥ ಸಂರಕ್ಷಣಾ ಸಂಸ್ಥೆ ಇದೆ ಅಂಥವ್ರಿಗೆ ಅಡ್ಯಾಪ್ಟ್ ಮಾಡ್ತೀವಿ. ಇವರಿಂದ
ತುಂಬ ಜನಗಳಿಗೆ ಉಪಯೋಗ ಇದೆ. ಈಗ ಮಾಡಿರ್ತಕ್ಕಂಥ ಏನು ಮಲೆನಾಡು ಗಿಡ್ಡ ಹೋರಿ ಹಬ್ಬ ಇದನ್ನು ಇಡೀ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ. ಈಗ ನಮ್ಮ ಹಾಸನ ಜಿಲ್ಲೆ ಒಳಗಡೆ ಸೋರೆಕಾಯಿಪುರ ಒಂದು ವಿಶೇಷಪುರ ಇದೆ, ಅಲ್ಲಿ ಮಾಡ್ತಾ ಇದ್ದಾರೆ. ಶರತ್ ಗೌಡ ಅಂತೇಳಿ, ನಂದು ಸೋರೆಕಾಯಿಪುರ ಗ್ರಾಮ, ಚನ್ನರಾಯಪಟ್ಟಣ ತಾಲೂಕು, ಹಿರಿಸೇವೆ ಹೋಬಳಿ, ಹಾಸನ ಡಿಸ್ಟಿಕ್ಕು ಬರುತ್ತೆ. ಈಗ ಇದೇ ಭಾನುವಾರ 7ನೇ ತಾರೀಕು ಒಂದು ಹೋರಿ ಹಬ್ಬ ಅಂತೇಳಿ ಹಮ್ಮಿಕೊಂಡಿದ್ದೇವೆ. ಮಲೆನಾಡು ಗಿಡ್ಡ ಹೋರಿ ಹಬ್ಬ. ಈ ಮಲೆನಾಡು ಗಿಡ್ಡ ಹೋರಿ ಹಬ್ಬ ಅಂತ ಅಂದರೆ ಈಗ 50 ಜೊತೆ ಜೋಡೆತ್ತುಗಳನ್ನ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇರೋದು. 50 ಜೊತೆ ಜೋಡೆತ್ತುಗಳು ಯಾವ ಥರ ರೈತರುಗಳಿಗೆ ಯೂಸ್ ಮಾಡ್ಕೋತಾರೆ ಅಂತ ಕೊಡ್ತೀರ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಆರೋಗ್ಯ, ರಸ್ತೆ ಸುರಕ್ಷತೆ ಮತ್ತು ಶಿಸ್ತುಬದ್ಧ ಸಂಚಾರದ ಮಹತ್ವವನ್ನು ಜನರಲ್ಲಿ ರೂಢಿಸಲು ನಿರೀಕ್ಷಾ ಫೌಂಡೇಶನ್ ವತಿಯಿಂದ ಡಿಸೆಂಬರ್ 7ರಂದು ಭಾನುವಾರ ಹಾಸನ 2025 ವಾಕಥಾನ್ ಎಂಬ ಬೃಹತ್ ಸಾಮೂಹಿಕ ನಡಿಗೆ ಸ್ಪರ್ಧೆ ಜರುಗಲಿದೆ ಎಂದು ಫೌಂಡೇಶನ್ ಅಧ್ಯಕ್ಷ ಸುಭಾಷ್ ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಬೆಳಗ್ಗೆ 7 ಗಂಟೆಗೆ ಹಾಸನಾಂಬ ಒಳಾಂಗಣ ಜಿಲ್ಲಾ ಕ್ರೀಡಾಂಗಣದಿಂದ ವಾಕಥಾನ್ ಪ್ರಾರಂಭವಾಗಿ 9:30ಕ್ಕೆ ಸಮಾರೋಪಗೊಳ್ಳಲಿದೆ ಎಂದು ತಿಳಿಸಿದರು. ಈ ನಡಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೊದಲ 50 ಟಾಪ್ ವಾಕರ್ಗಳಿಗೆ ವಿಶೇಷ ಪದಕಗಳನ್ನು ನೀಡಿ ಸನ್ಮಾನಿಸಲಾಗುತ್ತದೆ ಎಂದರು. ಸಂಚಾರ ಮತ್ತು ಸುರಕ್ಷತಾ ಜಾಗೃತಿ ವಾಕಥಾನ್ ಮಾರ್ಗದ ಪೂರ್ವ ವ್ಯಾಪ್ತಿಯಲ್ಲಿ ಪ್ರತಿ 100 ಮೀಟರ್ ಅಂತರದಲ್ಲಿ ವಿದ್ಯಾರ್ಥಿಗಳು ಬಂಟಿಂಗ್ಸ್ ಹಿಡಿದು ಸಂಚಾರ ನಿಯಮ ಪಾಲನೆ, ಹೆಲ್ಮೆಟ್ ಕಡ್ಡಾಯ, ವೇಗ ನಿಯಂತ್ರಣ, ಪಾದಾಚಾರಿಗಳ ಸುರಕ್ಷತೆ, ರಸ್ತೆ ಬಳಕೆಯ ಶಿಸ್ತಿನ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು. ನಡಿಗೆ ಮೂಲಕ ಸಾರ್ವಜನಿಕ ಆರೋಗ್ಯ ಮತ್ತು ರಸ್ತೆ ಸುರಕ್ಷತೆ ಎರಡನ್ನೂ ಒಟ್ಟಾಗಿ ಪ್ರಚಾರ ಮಾಡುವ ಉದ್ದೇಶವಿದೆ ಎಂದರು. ಈ ವಾಕಥಾನ್ಗೆ ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ಸ್ ಸಂಸ್ಥೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಕಾರ ಸಂಸ್ಥೆಗಳಾಗಿ ನಿಂತಿವೆ. ಫೌಂಡೇಶನ್ ಪ್ರತಿನಿಧಿಗಳು ವಾಕಥಾನ್ ಸಮಯದಲ್ಲಿ ದಿನನಿತ್ಯ ನಡಿಗೆಯಿಂದ ದೊರೆಯುವ ಆರೋಗ್ಯ ಲಾಭಗಳನ್ನು ಜನರಿಗೆ ತಿಳಿಸಲಿದ್ದಾರೆ ಎಂದರು. ನಡಿಗೆಯಿಂದ ತೂಕ ಇಳಿಕೆ, ರೋಗ ನಿರೋಧಕ ಶಕ್ತಿ ಹೆಚ್ಚಳ, ಹೃದಯ ಉಸಿರಾಟದ ಆರೋಗ್ಯ ಸುಧಾರಣೆ, ಉತ್ತಮ ನಿದ್ರೆ, ಡಯಾಬಿಟಿಸ್ ನಿಯಂತ್ರಣ, ಒತ್ತಡ ನಿರ್ವಹಣೆ ಮುಂತಾದ ಅನೇಕ ಪ್ರಯೋಜನಗಳನ್ನು ಜನರಿಗೆ ವಿವರಿಸಲಾಗುವುದೆಂದು ಉದ್ದೇಶವನ್ನು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಸೇರಿದಂತೆ ಫೌಂಡೇಶನ್ ಸದಸ್ಯರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಆರೋಗ್ಯದಿಂದ ನಡೆಯೋದ್ರಿಂದ ಎಷ್ಟು ಇಂಪಾರ್ಟೆಂಟ್. ನಡೆಯೋದಕ್ಕೆ ಯಾರಿಗೂ ಪ್ರತಿದಿನ ನಡೀತಾರೆ, ಆದರೆ ಸುಮ್ಮನೆ ಒಂದು ಇಂಟೆನ್ಷನ್ ಇಟ್ಕೊಂಡು ನಡೆದ್ರೆ ಅವ್ರ ಹೆಲ್ತ್ ಒಳ್ಳೇದಾಗುತ್ತೆ. ಸೊ ಅವ್ರಿಗೆ ಯಾವುದೇ ಆಗಲಿ ದಿನವಿಡೀ ಪೂರ್ತಿ ಆಕ್ಟಿವಿಟಿ ಆಗಿರ್ಬೋದು ಮತ್ತು ಹೆಲ್ತಿ ಆಗಿರ್ಬೋದು. ನಡೆಯೋದ್ರಿಂದ ಇವಾಗ ಯಾವುದೇ ಶುಗರ್ ಪೇಷಂಟ್ಗಾಗಲಿ ಯಾರಿಗೇ ಆಗಲಿ ನಡಿಬೇಕು ಅಂತಲೇ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಡೆಯೋದಕ್ಕೆ ಒಂದು ಸಣ್ಣ ಹೆಜ್ಜೆ ಇಡ್ಲಿ ಅಂತ ಅಂದ್ಬಿಟ್ಟು ನಾವು ನಿರೀಕ್ಷೆ ಫೌಂಡೇಶನ್ NGO ಇಂದ ಫ್ರೀಯಾಗಿ ಎಲ್ಲರನ್ನೂ ಆಮಂತ್ರಣಗೊಳಿಸ್ತಾ ಇದ್ದೀವಿ. ಪ್ರತಿಯೊಂದು ಏಜ್ನವ್ರಿಗೂ ನಡೆಯೋಕ್ಕೆ ಬರೋದ್ರಿಂದ ಕೊನೆ ಫುಲ್ ಆಕ್ಟಿವ್ ನಡೆಯೋ ತನಕ 90 ವರ್ಷ ಆಗಲಿ ಯಾರೇ ಆಗಲಿ ನಡೆಯೋದು ಇಂಪಾರ್ಟೆಂಟ್ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಪ್ರತಿಯೊಬ್ಬರನ್ನೂ ಆಮಂತ್ರಣ ಮಾಡ್ತಾ ಇದ್ದೀವಿ. ಹಾಸನಾಂಬ ಸ್ಟೇಡಿಯಮಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಬೇಲೂರು ತಾಲೂಕು ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ನಡೆಯುವ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಹಾಗೂ ಸ್ತನ ಕ್ಯಾನ್ಸರ್ ಮತ್ತು ವಯಸ್ಕ ಮಹಿಳೆಯರಲ್ಲಿ ಋತುಚಕ್ರ ನಿಂತ ನಂತರ ಕಂಡುಬರುವ ಆರೋಗ್ಯ ಬದಲಾವಣೆಗಳು ವಿಚಾರಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮ, ಪುಷ್ಪಗುಚ್ಛ ಸ್ಪರ್ಧೆ, ಆಟೋಟ ಸ್ಪರ್ಧೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶ್ವರ ಸ್ವಾಮಿ ದಾಸೋಹ ಭವನದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮವನ್ನು ಶಾಸಕ HK ಸುರೇಶ್ ಸೇರಿದಂತೆ ಗಣ್ಯರು ಉದ್ಘಾಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕ HK ಸುರೇಶ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ನಮ್ಮ ಗ್ರಾಮೀಣ ಬದುಕನ್ನು ಬದಲಾಯಿಸುತ್ತಿರುವ ಮಹತ್ವದ ಪಾತ್ರ ವಹಿಸಿದೆ. ಪರಮಪೂಜ್ಯ ರಾಜಶ್ರೀ ಡಾ ವೀರೇಂದ್ರ ಹೆಗ್ಡೆ ಹಾಗೂ ಮಾತೃಶ್ರೀ ಡಾ ಹೇಮಾವತಿ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಯೋಜನೆ ಗ್ರಾಮಗಳನ್ನು ಸ್ವಾವಲಂಬಿ ಮಾಡೋ ದಾರಿಯಲ್ಲಿ ದೇಶಕ್ಕೆ ಮಾದರಿಯಾಗಿದೆ. ಬೇಲೂರು ತಾಲೂಕಿನ BC ಟ್ರಸ್ಟ್ ಮಾಡಿದ ಕೆಲಸಗಳು ಮಾದರಿಯಾಗಿವೆ. ಹೆಚ್ಚಿನ ಮಹಿಳೆಯರು, ಯುವಕರು ಹಾಗೂ ರೈತರು ಈ ಯೋಜನೆಯಡಿ ಸಿಗುವ ಅವಕಾಶವನ್ನು ಬಳಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ನಮ್ಮ ಗ್ರಾಮ ಪಟ್ಟಣಗಳ ಸಮಗ್ರ ಅಭಿವೃದ್ಧಿಗೆ ನಿಂತಿರುವ ಅಪಾರ ಶಕ್ತಿ ಕೇಂದ್ರವಾಗಿದೆ. ಮಹಿಳಾ ಸಬಲೀಕರಣ, ಕುಟುಂಬದ ಸ್ವಾವಲಂಬನೆ, ಜ್ಞಾನ ವಿಕಾಸ ಮತ್ತು ಉತ್ತಮ ಸಮಾಜ ನಿರ್ಮಾಣಕ್ಕೆ ಈ ಸಂಸ್ಥೆ ನೀಡುತ್ತಿರುವ ಸೇವೆ ಪ್ರಶಂಸನೀಯವಾಗಿದೆ ಎಂದು ಹೇಳಿದರು.
ಈ ವೇಳೆ ಹೊಲಿಗೆ ಯಂತ್ರ ತರಬೇತಿ ಪಡೆದ ಸಂಘದ ಮಹಿಳೆಯರಿಗೆ ಶಾಸಕ ಎಚ್ಕೆ ಸುರೇಶ್ ಅವರಿಂದ ಪ್ರಮಾಣ ಪತ್ರ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಯೋಜನಾಧಿಕಾರಿ ಮಂಜುಳಾ ಸೇರಿದಂತೆ ಸಂಘದ ಮಹಿಳೆಯರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಸಲಹೆ ಕೊಟ್ಟಂತ ಜ್ಞಾನ ದಾಸೋಹವನ್ನು ಕೊಟ್ಟಲ್ಲ, ಇದು 100 ವರ್ಷ ಬದುಕಿದ್ರು ಸಹ ಅದಿರುತ್ತೆ, ಮುಂದಿನ ಪೀಳಿಗೆಗೂ ಅದು ನಾಂದಿಯಾಗುತ್ತೆ. ನೀವು 100 ಜನ ಕೇಳ್ತೀರಾ, ನಿಮಗೆ ವಿಚಾರಗೋಷ್ಠಿಯನ್ನು ಯಾವ ಒಪ್ಪಿಕೊಳ್ಬೋದು, ಆದ್ರೆ ನಿಮ್ಮಿಂದ ಬಾಯಿಂದ ಬಾಯಿಗೆ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗುತ್ತಲ್ಲ, ಇದು ನಿಜವಾಗ್ಲೂ ಸಹ ಸ್ತ್ರೀಯರ ಆತ್ಮಸ್ಥೈರ್ಯವನ್ನು ತುಂಬಿಸ್ತಕ್ಕಂಥ, ಸಮಾಜದಲ್ಲಿ ಗೌರವವನ್ನು ಕಾಪಾಡ್ತಕ್ಕಂಥ ಇವತ್ತು ಅವರ ಶಕ್ತಿ ಆಗ್ತಾ ಇದೆ. ಇದ್ರ ಜೊತೆಯಲ್ಲಿ ಇವತ್ತು ನೀವು ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಮ ಜಿಲ್ಲೆಗೆ ಬಂದು ನಾವು 12 ವರ್ಷವನ್ನು ಪೂರೈಸಿಕೊಂಡು 13 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಸರ್ ಹೇಳಿದಾಗೆ ಇವತ್ತು ನಮ್ಮ ಸೊಸೈಟಿ ಸಂಘದಲ್ಲಿ ಹೆಚ್ಚಾಗಿರೋ ಹೆಣ್ಮಕ್ಳು ಅವರೆಲ್ಲರೂ ಕೂಡ ಹಳ್ಳಿಯವರು. ಒಂದಷ್ಟು ಸಮಸ್ಯೆಗಳಿದೆ, ಆ ಸಮಸ್ಯೆಯನ್ನು ಹೇಳಿಕೊಳ್ಳಲಿಕ್ಕೆ ವೇದಿಕೆ ಇಲ್ಲ. ಅವರ ಒಂದಷ್ಟು ಕೌಶಲ್ಯಗಳಿದ್ದಾವೆ, ಅದನ್ನು ವ್ಯಕ್ತಪಡಿಸಲಿಕ್ಕೆ ವೇದಿಕೆ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದಿಂದ ಸೇವೆಗಳ ಸಮರ್ಪಣಾ ಸಮಾವೇಶ. ಅಹಿಂದ ವರ್ಗಗಳ ಸಂಘಟನೆಯಲ್ಲಿ ನನ್ನ ಕೊಡುಗೆ ಇದೆ. ಮಂಡ್ಯಕ್ಕೆ ಕುಮಾರಸ್ವಾಮಿ ಅವರ ಕೊಡುಗೆ ಏನು? ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡದೆ ಮಂಡ್ಯ ಜನರಿಗೆ ಅನ್ಯಾಯ. ಪ್ರತಿಪಕ್ಷಗಳ ಮುಖಂಡರ ವಿರುದ್ಧ ಸಿಎಂ ವಾಗ್ದಾಳಿ. ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಶಾಶ್ವತ. 365 ದಿನಗಳು ಮಾತನಾಡಿದ್ರೂ ಸಾಲದು. ಬಣ್ಣಿಸಿದ ಸಂಸದ ಶ್ರೇಯಸ್ ಪಟೇಲ್. ಪ್ರವಾಸಿ ತಾಣ ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇಗುಲದಲ್ಲಿ ನಡೆದ ವಿಷ್ಣು ದೀಪೋತ್ಸವ. ನೋಡುಗರಿಗೆ ಹಬ್ಬವಾಗಿದ್ದ ವಿಷ್ಣು ಲಕ್ಷ ದೀಪೋತ್ಸವ. ಸಾಂಪ್ರದಾಯಿಕ ಆಚರಣೆಗೆ ಅಡ್ಡಿಪಡಿಸುತ್ತಿರುವ ಪುರಾತತ್ವ ಇಲಾಖೆ. ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ತೀವ್ರ ಆಕ್ರೋಶ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.